ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರ ಹೆಸರಿನಲ್ಲಿ ಭ್ರಷ್ಟಾಚಾರ ಆಗ್ಬೇಕಾ? ಅವರ ಆತ್ಮಕ್ಕೆ ಶಾಂತಿ ಸಿಗ್ತದ? ಅವರ ಅಂತರಾಳದ ಮಾತು, ಅಂತರಾಳದ ಭಗವಂತ ನಿಮಗೆಲ್ಲ ಗೊತ್ತಿದೆ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಅವರು ಬೆಳಿಗ್ಗೆ ಎದ್ದೇಳಿದಾಗ ಈ ಪದ್ಯದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರಿಗೆ ರಾಮನ ಹೆಸರು ರಾಮ ಅಂತ ನಾವು ಇಟ್ಟಿಲ್ಲ, ಆದ್ರೆ RAM ಅಂತೇಳಿ ಅಬ್ರಿವೇಶನ್ ಅಲ್ಲಿ ಬರ್ತದೆ. ಆ ಹೆಸರು ಕೇಳುವಷ್ಟೊತ್ತಿಗೆ ಇವರಿಗೆ ಇರಿಟೇಷನ್ ಆಗದೇ ಇಲ್ಲ ಅವ್ರಿಗೆ ರಾಮರಂತೆ. ಈ ದೇಶದ ಸಂಸ್ಕೃತಿ 140 ಕೋಟಿ ಜನ ವಹಿಸಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೆ ಕಾಂಗ್ರೆಸ್ನವರು ಒಬ್ರು ಹೋಗಲ್ಲ. ಪ್ರೆಸಿಡೆಂಟ್ ಘೋಷಣೆ ಮಾಡ್ತಾರೆ, ಯಾರು ಹೋಗ್ಬಾರ್ದು ಅಂತ ಹೇಳ್ತಾರೆ, ಹೋಗೋದಿಲ್ಲ, ಯಾರು ಕೂಡ ಹೋಗಲ್ಲ. ಈ ರೀತಿಯ ಅಸಡ್ಡೆ, ಈ ರೀತಿಯ ಹಿಂದೂ ಭಾವನೆಗಳಿಗೆ ಇವರು ವಿರುದ್ಧವಾಗಿದ್ದಾರೆ. ನಾವು ಹಿಂದೂ ಅಂತ ಹೇಳ್ತಾರೆ, ಆದ್ರೆ ಹಿಂದೂಗಳು ಮಾಡೋ ಯಾವ ಒಂದು ಕೆಲಸಗಳಿಗೂ ಕೂಡ ಸಹಕಾರ ಕೊಡೋದು ನೀವು ನೋಡ್ತಾ ಇದ್ದೀರಿ ಎಲ್ಲವೂ ಕೂಡ ಕಣ್ಣಲ್ಲಿ. ಹಾಗಾಗಿ ಇವತ್ತು ಮಹಾತ್ಮ ಗಾಂಧಿಯವರ ಆಶಯ ಏನಿದೆ, ಗ್ರಾಮ ಸ್ವರಾಜ್ಯ, ಗ್ರಾಮ ವಿಕಾಸ, ಗ್ರಾಮ ಸ್ವಚ್ಛತೆ, ಇದು ಪ್ರಧಾನಮಂತ್ರಿಗಳು ಅಕ್ಷರ ಸಹ ಮಾಡ್ತಾ ಇದ್ದಾರೆ. ಮೊದಲನೇ ದಿವಸದಿಂದ ಇದೇ ಕೆಲಸ ಮಾಡ್ತಾ ಇರೋದು. ಮಹಾತ್ಮ ಗಾಂಧೀಜಿಯವರ ನಿಜವಾದಂತ ಆಶಯ ಯಾರಾದ್ರೂ ಈ ದೇಶದಲ್ಲಿ ಈಡೇರಿಸುವಂತ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ನಿಂತರ ಬರೀ ಗಾಂಧಿ ಅಂತ ಹೆಸರಿಟ್ಕೊಂಡು ನಿಮ್ಗೆ ಗೊತ್ತಿರಲಿ, 800 ಪ್ರತಿಷ್ಠಿತವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಏನು ಇನ್ಸ್ಟಿಟ್ಯೂಷನ್ಸ್, ಅದು ಕೃಷಿಯಲ್ಲಿರ್ಬೋದು, ಇವತ್ತು ತಂತ್ರಜ್ಞಾನದ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಇಂಥ 800 ಸಂಸ್ಥೆಗಳಿಗೆ ಒಂದೇ ಕುಟುಂಬದ 5 ಜನರ ಹೆಸರಿದೆ. ಒಂದೇ ಕುಟುಂಬದ 5 ಜನರು. ಇಡೀ ದೇಶದಲ್ಲಿ 140 ಕೋಟಿ ಜನ ನಾವು. ಇದೇ ಜನನೇ ನಮ್ಮ ಪೂರ್ವಿಕರು ಇಂಥ ಬ್ರಿಟಿಷರ ಆಳ್ವಿಕೆಯನ್ನು ನಾವು ತಪ್ಪಿಸ್ಕೋಬೇಕು, ನಾವು ಗುಲಾಮರಾಗೋದು ಬೇಡ, ಬ್ರಿಟಿಷರಿಗೆ ಗುಲಾಮರಾಗೋದು ಬೇಡ, ನಾವು ಸ್ವತಂತ್ರದಿಂದ ಬದುಕಬೇಕು, ನಮ್ಮ ಮಕ್ಕಳು, ನಮ್ಮ ಮುಂದಿನ ಯುವ ಪೀಳಿಗೆ ಸ್ವತಂತ್ರವಾಗಿ ಬದುಕಬೇಕು ಅಂತೇಳಿ ಅವ್ರು ಕನಸ್ಕೊಂಡು ನಮ್ಮ ದೇಶಕ್ಕೆ ಸ್ವರಾಜ್ಯವನ್ನ, ಸ್ವಾತಂತ್ರ್ಯವನ್ನ ತಂದುಕೊಟ್ರೆ ಈ 78 ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಮತ್ತೆ ನಾವು ಈ ದೇಶದ ಜನ ನಾವು ಅಡಿಯಾಳುಗಳಾಗಿ ನಾವು ನಡ್ಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಈಗಲೂ ಕೂಡ ಕಾಂಗ್ರೆಸ್ನವರು ಈಗಲೂ ಕೂಡ ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ಇವತ್ತು ಮೋದಿ ಅವರು ತಗೊಳ್ಳಿ,